ಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿಎಂ ಡಿಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೋರ್ಟ್ಗೆ ಹಾಜರಾಗಿದ್ದಾರೆ 2023ರ ಚುನಾವಣೆ ಸಂದರ್ಭದಲ್ಲಿ ಜಾಹೀರಾತನ್ನ ಕೊಟ್ಟಿದ್ರು ವಿವಿಧ ಹಗರಣವನ್ನ ಆರೋಪಿಸಿ ಈ ಜಾಹೀರಾತು ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿತ್ತು ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮೂವರ ವಿರುದ್ಧ ಬಿಜೆಪಿಯಿಂದ ದೂರು ದಾಖಲಾಗಿತ್ತು ವಿವಿಧ ಹುದ್ದೆಗಳಿಗೆ ಇಂತಿಷ್ಟು ಕೋಟಿ ರೂಪಾಯಿ ಅಂತ ಹೇಳಿ ನೀಡಿ ಬಿಜೆಪಿಯ ಹೈಕಮಾಂಡ್ಗೆ ರಾಜ್ಯ ಮುಖಂಡರು ಒಂದು ಕಡೆ ಆರೋಪವನ್ನ ಮಾಡಿದ್ರು ಆ ಬಳಿಕ ಹುದ್ದೆಯನ್ನ ಸ್ವೀಕರಿಸಿದ್ರು ಅಂತ ಹೇಳಿ ಜಾಹೀರಾತಿನಲ್ಲಿ ಮೆನ್ಷನ್ ಕೂಡ ಮಾಡಲಾಗಿತ್ತು ಆ ಮೂಲಕ ಬಿಜೆಪಿ ಆರೋಪವನ್ನ ಕೂಡ ಮಾಡಿತ್ತು ಇದರ ವಿರುದ್ಧ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೇಶವ ಪ್ರಸಾದ್ ದೂರನ್ನ ಕೊಟ್ಟಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು ಆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿಎಂ ಡಿಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಕೋರ್ಟ್ಗೆ ಹಾಜರಾಗಿರುವಂತದ್ದು ಅಂದ್ರೆ 2023ರ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಜಾಹೀರಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು ಅದೊಂದು ವಿಚಾರವನ್ನ ಜಾಹೀರಾತಿನಲ್ಲಿ ವಿವಿಧ ವಿಚಾರಗಳ ಬಗ್ಗೆ ಅಂದ್ರೆ ವಿವಿಧ ಹಗರಣಗಳ ಬಗ್ಗೆ ಜಾಹೀರಾತಿನಲ್ಲಿ ಮೆನ್ಷನ್ ಕೂಡ ಮಾಡಲಾಗಿತ್ತು ಅದನ್ನ ಆರೋಪಿಸಿ ಇದೀಗ ಕೋರ್ಟ್ ಮೆಟ್ಟಿಲೇರಿದ್ರು ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ 10:45ರ ಸುಮಾರಿಗೆ ವಿಚಾರಣೆ ನಡೆಯುತ್ತೆ ಇದೀಗ ಸಿಎಂ ಡಿಸಿಎಂ ಇಬ್ಬರೂ ಕೂಡ ವಿಚಾರಣೆಗೆ ಆಗಮಿಸಿದ್ದಾರೆ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪವನ್ನ ಮಾಡಿದ್ರು ರಾಹುಲ್ ಗಾಂಧಿ ಡಿಕೆ ನಡಿ ಈಗ ಶುರು ಮಾಡೋಣ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸಿದ್ದರಾಮಯ್ಯ ಮೂವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಬಿಜೆಪಿಯಿಂದ ದೂರು ಕೂಡ ನೀಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 10:45ಕ್ಕೆ ವಿಚಾರಣೆ ನಡೆಯುತ್ತೆ ಸರ್ಕಾರದ ಕಾಸು ಕದ್ರ ಸಚಿವ ನಾಗೇಂದ್ರ ಆ ಕುರಿತ ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ ಸಿಬಿಐಗೆ ಪತ್ರವನ್ನ ಕೂಡ ಬರೆಯಲಾಗಿದೆ ಇಂಪ್ಯಾಕ್ಟ್ 5 ಹಗರಣದ ತನಿಖೆಗೆ ಎಸ್ಐಟಿ ರಚನೆ ಇಂಪ್ಯಾಕ್ಟ್ 6 ಇಬ್ಬರು ಅಧಿಕಾರಿಗಳ ಬಂಧನ ಆಗಿದೆ ಇಲ್ಲಿ ಹಗರಣದ ತಾರ್ಕಿಕ ಅಂತ್ಯ ಒಂದ್ ಕಡೆ ಆಗ್ತಾ ಇದೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಇಬ್ಬರ ಬಂಧನ ಆಗಿರುವಂತದ್ದು ಇದು ರಿಪಬ್ಲಿಕ್ ಕನ್ನಡದ ಬ್ಯಾಕ್ ಟು ಬ್ಯಾಕ್ ಬಿಗ್ ಇಂಪ್ಯಾಕ್ಟ್ ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ MD ಪದ್ಮನಾಭ್ ಬಂಧನ ಆಗಿದೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ ಇನ್ನೇನು ಸಿಎಂ ಸಿದ್ದರಾಮಯ್ಯನವರು ನಾಗೇಂದ್ರ ಅವರ ಉಚ್ಚಾಟನೆ ಮಾಡಬೇಕಾಗತ್ತೆ ಒಂದ್ ಕಡೆ ಬಿಜೆಪಿ ಕೂಡ ಹೇಳ್ತಾ ಇದೆ ಅವರು ಒಪ್ಕೊಂಡಿದ್ದಾರೆ ಒಪ್ಕೊಂಡ ಮೇಲೆ ಯಾಕೆ ಬಂಧನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಟ್ವೀಟ್ ವಾರ್ ಕೂಡ ಶುರುವಾಗ್ಬಿಟ್ಟಿದೆ ಒಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ಏನು ಮಾದೇಶ್ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆಗೆ ಒಂದ್ ಕಡೆ MD ಪದ್ಮನಾಭ್ ಬಂಧನ ಆಗಿದೆ ಬಂಧನ ಆದಂತಹ ಸಂದರ್ಭದಲ್ಲಿ ಆತ ಬಾಯ್ ಬಿಡುವಂತಹ ವಿಚಾರಗಳು ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ಳುತ್ತೆ ವಿಚಾರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಎಲ್ಲಿ ತನಕ ಬಂದಿದೆ ಒಂದ್ ಕಡೆ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರ ಆಗಿರುವಂತದ್ದು ಈ ಕುರಿತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ರಮ್ಯಾ, ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಒಂದು ಕಡೆ ಅಲ್ಲಿ ಸಾಕಷ್ಟು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋದಾದ್ರೆ, ಮತ್ತೊಂದು ಕಡೆ ಇದರಲ್ಲಿ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಅನ್ನೋಂಥದ್ದು ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸ್ ಆಗಿ ಪ್ರತಿಯೊಂದನ್ನು ಕೂಡ ಫಾಲೋ ಅಪ್ ಮಾಡಿ ಸುದ್ದಿಯನ್ನು ಬಿತ್ತರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಈ ಒಂದು ಸುದ್ದಿಯ ಇಂಪ್ಯಾಕ್ಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ಗಳಾಗ್ತದೆ. ಈಗ ನಮ್ಮ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಅಂದರೆ ಇಬ್ಬರನ್ನ ಮತ್ತೆ ಬಂಧನ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ನಿಗಮದ MD ಆಗಿರುವಂತಹ ಪದ್ಮನಾಭ್ ಮತ್ತು ಮತ್ತೋರ್ವ ಅಧಿಕಾರಿ ಪರಶುರಾಮರನ್ನ ಬಂಧನ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇಷ್ಟೆಲ್ಲ ನಡೆದರೂ ಕೂಡ MD ಸ್ಥಾನದಲ್ಲಿ ಇರುವಂತಹ ಪದ್ಮನಾಭ್ಗೆ ಏನು ಕೂಡ ಮಾಹಿತಿ ಇರಲಿಲ್ವಾ ಅನ್ನೋಂಥದ್ದು ಸದ್ಯಕ್ಕೆ ಅಧಿಕಾರಿಗಳು ಮೂಡಿರುವಂಥ ಪ್ರಶ್ನೆ. ಯಾಕಂದರೆ ಬಹುಕೋಟಿ ಹಗರಣ ಆಗ್ತಿದ್ರು ಕೂಡ MD ಸ್ಥಾನದಲ್ಲಿದ್ದಂತಹ ಪದ್ಮನಾಭ್ ಅವರು ಏನು ಮಾಡ್ತಿದ್ರು ಅನ್ನೋಂಥದ್ದು ಸಾಮಾನ್ಯವಾಗಿ ಅಧಿಕಾರಿಗಳಿಗೆ ಪ್ರಶ್ನೆ ಬಿಡುತ್ತೆ. ಈಗಾಗಲೇ CIDಯ ಆರ್ಥಿಕ ವಿಭಾಗದ ಅಧಿಕಾರಿಯಾಗಿದ್ದಂಥ ಮನೀಶ್ ಕರ್ಬಿಕರ್ ಮತ್ತು DCP ಶಿವರಾಜ್ ದೇವರಾಜು ಇವರ ನೇತೃತ್ವದಲ್ಲಿ ಈ ಒಂದು ತಂಡ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈ ಒಂದು ಹಂತದಲ್ಲಿ ಸದ್ಯಕ್ಕೆ ಇನ್ನೂ ಇಬ್ಬರನ್ನ ಅರೆಸ್ಟ್ ಮಾಡಿ ಅವರನ್ನ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದ್ರಲ್ಲಿ ಒಂದಷ್ಟು ಡೀಟೇಲ್ಸ್ಗಳನ್ನು ಬರೆದಿದ್ರು ಡೆತ್ ನೋಟ್ನಲ್ಲಿ. ಆ ಒಂದು ವಿಚಾರಗಳ ಬಗ್ಗೆ ಆಗಿರ್ಬೋದು, ಜೊತೆಗೆ ಏನೆಲ್ಲ ನಡೀತಿತ್ತು ನಿಗಮದಲ್ಲಿ, ಇಷ್ಟೆಲ್ಲ ಆದರೂ ಕೂಡ ನಿಮ್ಮ ಗಮನಕ್ಕೆ ಯಾಕೆ ಬಂದಿರಲಿಲ್ಲ, ಒಂದು ವೇಳೆ ಹಣ ಅಕ್ರಮವಾಗಿ ವರ್ಗಾವಣೆ ಆಗ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಯಾಕೆ ತಡೀಲಿಲ್ಲ ಅನ್ನೋಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಆ ಇಬ್ಬರನ್ನು ಕೂಡ ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಕೇಸ್ನಲ್ಲಿ ಪದ್ಮನಾಭ ಅವರ ಏನಾದರೂ ಕೈವಾಡ ಇದೆಯಾ, ಇಷ್ಟು ದಿನ ಆದರೂ ಕೂಡ ಇವ್ರು ಯಾಕೆ ಸುಮ್ಮನಿದ್ರು ಅನ್ನೋಂಥದ್ದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಈ ಒಂದು ಆಯಾಮದಲ್ಲಿ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ರಮ್ಯಾ. ರೈಟ್ ಮಾದೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮ ಅಕ್ರಮ ಆತಂಕ ಒಂದ್ ಕಡೆ ಶುರುವಾಗ್ಬಿಟ್ಟಿದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡೋದು ಫಿಕ್ಸ್. ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ ನಾಗೇಂದ್ರ. ಇತ್ತ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ ಬಿಜೆಪಿ. ಸಿಎಂ ಉತ್ತರಿಸುವಂತೆ ರಾಜ್ಯ ಬಿಜೆಪಿ ಘಟಕದಿಂದ ಪ್ರಶ್ನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರೇ, ನಾಗೇಂದ್ರ ರಾಜೀನಾಮೆ ಯಾಕಿಲ್ಲ? ಅಕ್ರಮದಲ್ಲಿ ನಿಮಗೇನಾದ್ರೂ ಪಾಲ್ ಬಂದಿದ್ಯಾ? ಉತ್ತರಿಸುವಿರಾ ಅಂತ ಹೇಳಿ ಬಿಜೆಪಿ ಪೋಸ್ಟ್ ಮಾಡಿ ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ ಮಾಡಿದ್ದಾರೆ. ನೀವು ಉತ್ತರವನ್ನ ಕೊಡಬೇಕು. ಈ ಒಂದು ವಿಚಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಹಗರಣ ಆಗಿಲ್ಲ, ಹಗರಣ ಆಗೋದಕ್ಕೆ ನಾನು ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ ಬೊಬ್ಬೆ ಬಾರಿಸ್ತಾ ಇದ್ರಿ. ಈಗ ಉತ್ತರಿಸಿ ನೋಡೋಣ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈಶ್ವರಪ್ಪನವರ ರಾಜೀನಾಮೆಗೆ ಬೊಬ್ಬೆ ಹೊಡೆದ್ರಿ. ಅವಾಗ ನೀವು ಪ್ರಶ್ನೆಯನ್ನ ಮಾಡಿದ್ರಿ, ಈಗ ಯಾಕೆ ನಿಮ್ಮ ಸರ್ಕಾರದಲ್ಲಿ ಈ ನಿಲುವನ್ನ ತಾಳ್ತಾ ಇದ್ದೀರಿ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ನಾನು ವಿಜಯನ ಕೇಳ್ತೀನಿ. ವಿಜಯ್, ಇದೀಗ ವಾಲ್ಮೀಕಿ ನಿಗಮ ಅಕ್ರಮ ಆತಂಕ ಸಚಿವ ಸ್ಥಾನಕ್ಕೆ ಕುತ್ತನ್ನ ತಂದಿಟ್ಟಿದೆ. ಹಾಗಿದ್ರೆ ನಾಗೇಂದ್ರ ಅವರ ತಲೆದಂಡ ಆಗತ್ತಾ? ಆಗೋದಾದ್ರೆ ಇಷ್ಟು ಯಾಕೆ ನಿಧಾನವಾಗಿ ಆಗ್ತಾ ಇದೆ, ಇಷ್ಟು ಯಾಕೆ ತಡ, ಒಪ್ಕೊಂಡಿರುವಂತಹ ಬೆನ್ನಲ್ಲೇ ಅನ್ನುವಂತಹ ಪ್ರಶ್ನೆಗಳು ಕಾಡೋಕೆ ಶುರುವಾಗುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗುತ್ತಾದ್ರೆ ರಮ್ಯಾ, ಸಚಿವ ನಾಗೇಂದ್ರ ತಲೆದಂಡ ಆಗುವಂಥದ್ದು ಬಹುತೇಕ ನಿಗದಿಯಾಗಿರುವಂಥದ್ದು, ಫಿಕ್ಸ್ ಆಗಿರುವಂಥದ್ದು. ಪ್ರಶ್ನೆ ಬಂದಿರುವಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಆಗಿರುವಂಥದ್ದೇನಿದೆ, ಯಾವ ಉದ್ದೇಶ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಒಟ್ಟು 3 ವಿಚಾರಗಳಲ್ಲಿ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂಥದ್ದು, 3 ವಿಚಾರ ತನಿಖೆ ಆಗ್ತಾ ಇರುವಂಥದ್ದು. ಒಂದು, ಹಣ ಏನು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಏನು ಅನುಮಾನಗಳು ದಾಖಲೆಗಳಿದ್ದಾವೆ, ಅದು ಚುನಾವಣೆಗೋಸ್ಕರ ವರ್ಗಾವಣೆ ಆಗಿದೆಯಾ ಅನ್ನುವಂಥದ್ದು ಒಂದು ವಾದ. ಎರಡನೇದು, ಒಂದು ವೇಳೆ ಸಚಿವ ನಾಗೇಂದ್ರ ಅವರು ತಮ್ಮ ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಕಂಪನಿಗೋಸ್ಕರ ಏನು ವರ್ಗಾವಣೆ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು. ಮೂರನೇದು, ಬಹಳ ಪ್ರಮುಖವಾಗಿ ತಮ್ಮನನ್ನ ಚುನಾವಣೆ ನಿಲ್ಲಿಸುವ ಸಂಬಂಧಪಟ್ಟ ಲೋಕಸಭಾ ಚುನಾವಣೆಗೆ ನಿಲ್ಲಿಸುವಂತ ಉದ್ದೇಶ ಇತ್ತು. ಟಿಕೆಟ್ಗೋಸ್ಕರ ಏನು ಟಿಕೆಟ್ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬಹುತೇಕ ಅಂತಿಮ ಆಗಿತ್ತಂತ ಆಗ ಲೋಕಸಭಾ ಚುನಾವಣೆಯಲ್ಲಿ ಆ ಉದ್ದೇಶಕ್ಕೆ ಟಿಕೆಟ್ ಸಿಕ್ಕಿದ್ರೆ
ಚುನಾವಣೆಗೋಸ್ಕರ ಏನಾದರೂ ಕೂಡ ಈ ಹಣವನ್ನು ವರ್ಗಾವಣೆ ಮಾಡಿದ್ರ ಅನ್ನುವಂಥದ್ದು. ಇಲ್ಲಿ ಮೂರೂ ಉದ್ದೇಶದಲ್ಲಿ ಒಂದು ವೇಳೆ ಏನಾದರೂ ಕೂಡ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ತೆಲಂಗಾಣ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಚುನಾವಣೆಗೋಸ್ಕರ ಹಣ ವರ್ಗಾವಣೆ ಆಗಿದ್ರೆ ಆಗ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಅವರ ವಜಾ ಮಾಡುವ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಅವರನ್ನ ಸಚಿವ ಸಂಪುಟ ವಜಾ ಮಾಡುವ ಸಂಬಂಧಪಟ್ಟಂತೆ ಹಿಂದೆ ಮುಂದೆ ನೋಡಲಾಗುತ್ತೆ, ಒಂದಷ್ಟು ಕಾಲಹರಣ ಮಾಡಲಾಗುತ್ತೆ. ಅದನ್ನ ಹೊರತುಪಡಿಸಿ ವೈಯಕ್ತಿಕ ಉದ್ದೇಶಕ್ಕೆ ನಾಗೇಂದ್ರ ಅವರು ಹಣವನ್ನು ವರ್ಗಾವಣೆ ಮಾಡಿದ್ರೆ ಅಥವಾ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ತಮ್ಮ ಕಂಪನಿಗಳಿಗೆ ಅಂದರೆ ತಮ್ಮ ಬೇನಾಮಿ ಕಂಪನಿಗೆ ಏನಾದರೂ ಕೂಡ ಅಕೌಂಟ್ಗೆ ಏನಾದರೂ ವರ್ಗಾವಣೆ ಮಾಡಿದ್ರೆ ಆಗ ಖಂಡಿತವಾಗ್ಲೂ ಕೂಡ ಪಕ್ಷ ಹಿಂದೆ ಮುಂದೆ ನೋಡಲ್ಲ, ಕೂಡಲೇ ಅವರನ್ನ ಸಚಿವ ಸಂಪುಟದ ವಜಾ ಮಾಡಲಾಗುತ್ತೆ. ಈ ಎರಡೂ ಉದ್ದೇಶ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಗ್ರವಾಗಿ ನಿನ್ನೆ ಆಪ್ತ ಸಚಿವರ ಜೊತೆ ಸಮಾಲೋಚನೆ ನಡೆಸಿರುವಂಥದ್ದು. ಯಾವ ಉದ್ದೇಶಕ್ಕೋಸ್ಕರ ಹಣ ವರ್ಗಾವಣೆ ಆಗಿದೆ ಅನ್ನೋದು ಒಂದು ವೇಳೆ ಈಗಾಗಲೇ ಕೂಡ ಸಚಿವ ನಾಗೇಂದ್ರ ದೆಹಲಿಯಲ್ಲಿ ಬಿಡ್ಬಿಟ್ಟಿರುವಂಥದ್ದು, ಹೈಕಮಾಂಡ್ ಮನವೊಲಿಕೆ ಏನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಅದು ಹೈಕಮಾಂಡ್ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕಾಲಾವಕಾಶ ಕೋರಿರುವಂಥದ್ದು. ಒಂದಂತೂ ಬಹಳ ಸ್ಪಷ್ಟ, ಪಕ್ಷಕ್ಕೋಸ್ಕರ ಅಥವಾ ಚುನಾವಣೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಪಕ್ಷದ ಅಣತಿಯಂದೇ ಹಣ ವರ್ಗಾವಣೆ ಆಗಿದ್ರೆ ನಾಗೇಂದ್ರ ಸೇಫ್. ಇಲ್ಲದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಡಿದು ಡಿ ಕೆ ಶಿವಕುಮಾರ್ ಹಿಡಿದು ಹೈಕಮಾಂಡ್ ನಾಯಕರು ಯಾರೂ ಕೂಡ ಒಂದು ಕಿಂಚಿತ್ತು ಕೂಡ ಸಚಿವ ನಾಗೇಂದ್ರ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ, ಕೂಡಲೇ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ತಾರೆ. ಆದರೆ ಹಣ ಯಾವ ಉದ್ದೇಶಕ್ಕೋಸ್ಕರ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಈಗ ಹೊರ ಬರಬೇಕಾಗಿರುವಂಥದ್ದು. ರಮ್ಯಾ. ರೈಟ್ ವಿಜಯ್, ಸ್ಟೇ ವಿತ್ ಮೀ, ವಿಲ್ ಕಮ್ ಬ್ಯಾಕ್. ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನೋ ಸುನಿಲ್, ಇದನ್ನ ಕ್ರೈಮ್ ಆಂಗಲ್ ಅಲ್ಲಿ ನಾವು ನೋಡೋದಾದ್ರೆ ವಾಲ್ಮೀಕಿ ನಿಗಮ ಅಕ್ರಮ ಆತಂಕ ಸರ್ಕಾರಕ್ಕೆ ಇದ್ದಿದ್ದೆ ಆದ್ರೆ ಈಗ SIT ತನಿಖೆಗೆ ಆಗ್ರಹಗಳು ಕೇಳಿ ಬಂದಂತಹ ಬೆನ್ನಲ್ಲೇ SIT ತನಿಖೆಗೆ ವಹಿಸಿದ್ದಾರೆ. ಮತ್ತು ತನಿಖೆ ಯಾವ ರೀತಿಯಾಗಿ ಸಾಗಬಹುದು ಅಂತ ಹೇಳಿ. ಎಸ್ ರಮ್ಯಾ, ಒಂದು ಕಡೆಯಲ್ಲಿ ರಾಜಕೀಯವಾಗಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮಗಳು ಸಿಗ್ತಾ ಇರುವಂಥದ್ದು, ಇದಕ್ಕೆ ಕಾರಣಗಳು ಏನು ಅನ್ನುವಂಥದ್ದು. ಆದರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಪ್ರಕರಣದ ತನಿಖೆ ಯಾವ ರೀತಿ ಸಾಗತ್ತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹಣ ವರ್ಗಾವಣೆ ಆಗಿದೆ ಮತ್ತು ಯಾವಾಗಿಂದ ಈ ಎಲ್ಲ ಪ್ರೋಸೆಸ್ಗಳು ಶುರುವಾಗಿದೆ ಅನ್ನುವಂಥದ್ದು. ಈಗಾಗಲೇ SIT ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಬ್ಯಾಂಕ್ ಡೀಟೇಲ್ಸ್ಗಳ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಏನಕ್ಕೆ ಅಂದರೆ ಪ್ರತಿಯೊಂದು ಕೂಡ ಆನ್ಲೈನಲ್ಲಿ ಆಗಿರೋದ್ರಿಂದಾಗಿ ಈ ಟ್ರಾನ್ಸಾಕ್ಷನ್ಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಒಂದು ಮಾಹಿತಿ ಒಂದು ದಾಖಲೆ ರೂಪದಲ್ಲಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ಗೆ ಸಂಪರ್ಕವನ್ನು ಮಾಡಿ ಈ ಟ್ರಾನ್ಸಾಕ್ಷನ್ ಆಗಿರುವಂಥದ್ರ ಕಂಪ್ಲೀಟ್ ಆದಂಥ ಡೀಟೇಲ್ಸ್ಗಳನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರನ್ನ SIT ಅಧಿಕಾರಿಗಳು ನಿನ್ನೆ ತಡರಾತ್ರಿ ಬಂಧಿಸಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಸಿಕ್ಕಿದೆ. ವ್ಯವಸ್ಥಾಪಕರಾಗಿದ್ದಂತಹ ಪದ್ಮನಾಭು ಮತ್ತು ಪರಶುರಾಮ್ ಇಬ್ಬರೂ ಕೂಡ SIT ಅಧಿಕಾರಿಗಳು ಬಂಧಿಸಿ ಈಗ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಗೊತ್ತಾಗಿದೆ. ಇದರ ಜೊತೆಗೆ ಎರಡು ಪ್ರಕರಣಗಳು ಈಗ SIT ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ವಿನೋಬನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ UDR ಕೇಸು, ಅದೇ ರೀತಿಯಲ್ಲಿ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಕೇಸ್. ಈ ಎರಡೂ ಕೇಸುಗಳ ಫೈಲ್ಗಳು ಈಗಾಗಲೇ SITಗೆ ವರ್ಗಾವಣೆಯಾಗಿದ್ದು SIT ಈ ಎರಡೂ ಕೇಸುಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದು, ಯಾವಾಗಿಂದ ಈ ಒಂದು ಹಣ ವರ್ಗಾವಣೆ ಆರಂಭ ಆಗಿದೆ ಮತ್ತು ಯಾವ್ಯಾವ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದರ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದೆ. ರಮ್ಯಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸಚಿವರ ಪಾತ್ರದ ಬಗ್ಗೆ CIDಗೆ ಮಾಹಿತಿಯನ್ನು ಕೂಡ ಒಂದ್ ಕಡೆ ರವಾನೆ ಮಾಡಲಾಗಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಇದನ್ನ ಮೊದಲಿನಿಂದಲೂ ಫಾಲೋ ಅಪ್ ಮಾಡ್ಕೊಂಡು ಬಂದು ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.